Jai Shri Ram, welcome to my channel. Hi friends. Hi friends. ನಮಸ್ತೆ. ವರಲಕ್ಷ್ಮಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತೈತೆ. ಜಾಸ್ತಿ ಎಷ್ಟು ಕೊಟ್ಟಿಯಾ? ನಮ್ಮ ಮನೇಲಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ನನ್ನ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡು ಆಚೆ ತೊಪ್ಪೆ ಸಾರ್ಸೋಣ ಅಂದ್ಬಿಟ್ಟು ತೊಪ್ಪೆ ತರಿಸ್ಬಿಟ್ಟು ಬಂದೆ. ಇನ್ನು ಮೆಹಂದಿ ಹಾಕಬೇಕಾಗಿತ್ತು. ನಮ್ಮ ಅಕ್ಕ ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು 10:15 ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ಕಿಟ್ಟಿನೂ ಬಂದರು. ಪಾಪ ಅವರು ಬಂದ್ಬಿಟ್ಟು ಊಟ ಗೀಟ ಮಾಡಿಬಿಟ್ಟು ಮಲಕತ್ತೀನಿ ಅಂತ ಅವ್ರು ಇನ್ನೂ ರೂಮ್ಗೆ ಹೋದರು. ಇನ್ನು ನಾನು ಸ್ನಾನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಮಾಡ್ತಾಯಿದ್ದೆ. ನಾನು ರೆಡಿ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಗೇ ಹೋಯಿತು. ಅವ್ರು ಮಲಗಿರೋರನ್ನ ಎಬ್ಬರಿಸ್ಬಿಟ್ಟು ನಾನು ಅದನ್ನು ಕೋಲ್ ಕಟ್ಟಿ ಅಂತ ಕರೆದೆ. ಬಂದು ಕೋಲ್ ಕಟ್ಬಿಟ್ಟು ಹೋದರು. ಅದನ್ನು ಸರಿಯಾಗಿ ಕಟ್ಟಿರಲಿಲ್ಲ. ಆಮೇಲೆ ನಮ್ಮ ಅಕ್ಕನೇ ಬಂದ್ಬಿಟ್ಟು ಪಾಪ ಬಿಗ್ಗಿಯಾಗಿ ಕಟ್ಕೊಟ್ಲು. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇನ್ನು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಸೀರೆ ಗೀರೆ ಎಲ್ಲ ಪಿನ್ ಮಾಡ್ತಾಯಿದ್ವಿ. ಇನ್ನು ಪಾಪನೂ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವನು ಹೆಲ್ಪ್ ಮಾಡ್ತಾಯಿದ್ದ. ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಕೂರ್ಸೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಏಕೆಂದರೆ ಅದು ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ನೋಡ್ಕೋಬೇಕಿತ್ತು. ಬೆಳಗ್ಗೆ ಚೆನ್ನಾಗಿತ್ತು ಟೈಮಿಂಗ್ಸು, 8:45 ಗಂಟೆನೂ ಚೆನ್ನಾಗಿತ್ತು. ಹಾಗಾಗಿ ನಾನು ಸಿಂಹಲಗ್ನದಲ್ಲೇ ಮಾಡೋಣ ಅಂತ ಇದ್ದೆ. ಹಂಗಾಗಿ ಬೇಗನೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಆದರೂ ಟೈಮ್ ಓಡ್ತಾನೇ ಇತ್ತು. ನನಗೆ ಬೇರೆ ನಿದ್ದೆ ಬರ್ತಾನೇ ಇತ್ತು. ಎಷ್ಟು ಗಂಟೆ? ರಾತ್ರಿ 12:30. ಅವ್ರಿನ್ನು 12:15 ಊಟ ಮಾಡಿಬಿಟ್ಟು ಇನ್ನು ಮಲಗ್ತೀನಿ ಅಂತ ಮಲಗಿದ್ರು. ನಾವು ಫೈನಲಿ 2 ಸಲ ಸೀರೆ ಬಿಚ್ಚಿ ಉಡ್ಸಿದ್ದು ಫೈನಲಿ ಚೆನ್ನಾಗಿ ಬಂತು. ಅದೊಂದೇ ಖುಷಿಯಾಗಿದ್ದು. ಇನ್ನು ನಾವು ಸ್ವಲ್ಪ ಹೋಗಿ ಕಟ್ಬಿಟ್ಟು ಇನ್ನು ಮುಖವಾಡಕ್ಕೆಲ್ಲ ಇದು ಮಾಡಿಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ನಮ್ಮ ಅಕ್ಕಂಗೆ ಸ್ವಲ್ಪ ಮೆಹಂದಿ ಹಾಕ್ಬಿಟ್ಟು ನಾವು ಮಲ್ಗೋ ಅಷ್ಟೊತ್ತಿಗೆ 1:15 ಆಗಿತ್ತು. ಇನ್ನು 1:15ಗೆ ಮಲ್ಕೊಂಡ್ವಿ. ಬೇಗ ಎದ್ಬಿಟ್ಟು ಮತ್ತೆ 5 ಗಂಟೆಗೆ ಎದ್ದೇಳಬೇಕು ಅಂದ್ಬಿಟ್ಟು ನಾನಿನ್ನು 5 ಗಂಟೆಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇನ್ನು ನಾನು ಸ್ನಾನಕ್ಕೆ ಹೋದೆ. ಎಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಇನ್ನೂ ಯಾರೂ ಇರಲಿಲ್ಲ. ನಮ್ಮ ಅಕ್ಕನೂ ಸ್ವಲ್ಪ ನೆಲಗಿಲ್ಲ ಎಲ್ಲ ಒರೆಸ್ಬಿಟ್ಟು ಅವಳು ಮನೆಗೆ ಹೋದ್ಲು ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ. ನಾನು ಕಳ್ಸೋದೊಳಗಡೆ ಇಷ್ಟೂ ಹಾಕಿದ್ದೀನಿ. ಬೆಳ್ಳಿ ಕಾಯಿನು, ಒಂದು ಗೋಲ್ಡ್ ರಿಂಗು ಮತ್ತು ಶಂಖಚಕ್ರ ಮತ್ತು ತಾವರೆ ಹೂವು ಬೀಜ ಎಲ್ಲದನ್ನು ಸೇರಿಸಿ ಕಳ್ಸೋದ್ರೊಳಗಡೆ ಹಾಕಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಎಲ್ಲ. ನಾನು ಇನ್ನು ಪಟ್ ಅಂತಲೇ ಕೆಲವೊಂದು ವೀಡಿಯೋಸ್ನ ನಾನು ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಕೆಲಸ ಮಾಡಬೇಕು, ಪ್ರಸಾದ ಮಾಡಬೇಕು, ಇಲ್ಲೂ ಜೋಡಿಸ್ಕೋಬೇಕು. ಒಬ್ಬಳಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಪ್ರಿಪ್ರೇಷನ್ ಮಾಡೋಕ್ಕೆ. ಪೂಜೆ ಅಂತ ಅಂದಮೇಲೆ ಅದು ಎಷ್ಟೇ ಕಷ್ಟ ಆದರೂ ಸರಿಯೇ, ನನಗದು ಇಷ್ಟನೇ ಮಾಡಬೇಕು ಅಂತ. ಆದರೆ ಒಬ್ಬಳೇ ಮಾಡಬೇಕು. ಯಾಕೆಂದರೆ ಇವರು ಬಂದು ಮುಟ್ಟೋದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ. ಹಂಗಾಗಿ ಒಬ್ಬಳೇ ಎಷ್ಟೇ ಕಷ್ಟ ಆದರೂ ಒಬ್ಬಳೇ ಪೂಜೆ ಎಲ್ಲ ನಾನೇ ಒಬ್ಬಳೇ ನಿಭಾಯಿಸ್ಕೊತೀನಿ. ಸೊ ಫೈನಲಿ ಹೂವು ಗಿವ ಎಲ್ಲ ಮೂಡಿಸ್ಬಿಟ್ಟು ನಿಧಾನವಾಗೇನೆ ನನಗೆ ಎಷ್ಟು ಬರುತ್ತೋ ಅಷ್ಟು ಇಷ್ಟಪಟ್ಟು ಮಾಡ್ತೀವಿ. ಯಾಕೆಂದರೆ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಒಂದು ಖುಷಿ. ಏಕೆಂದರೆ ಲಕ್ಷ್ಮಿ ರೆಡಿ ಮಾಡ್ತೀವಿ, ನಾವು ಲಕ್ಷ್ಮಿಯರ ಥರ ರೆಡಿ ಆಗ್ತೀವಿ. ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಎಲ್ಲ ಒಂಥರ ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಒಂಥರ. ಈ ಹಬ್ಬ ಅಂದರೆ ನನಗೆ ತುಂಬ ಇಷ್ಟ. ಅದೇನೋ ಗೊತ್ತಿಲ್ಲ, ಒಟ್ಟು ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಖುಷಿಯಾಗಿ ಮಾಡ್ತೀನಿ. ನೈಟೆಲ್ಲ ನಿದ್ದೆಗೆ ಇಟ್ಕೊಂಡು ಮಾಡಿರ್ತೀವಿ, ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಮಾಡ್ತೀವಿ. ಬಟ್ ಸಂಜೆ ಆದ ತಕ್ಷಣವೇ ಏನೋ ಒಂಥರ ಮುಗ್ದಲ್ಲಿ ಫುಲ್ ಖುಷಿ, ಏನೋ ಒಂಥರ ಚೆನ್ನಾಗಿರುತ್ತೆ ನನಗಂತೂ ಈ ಹಬ್ಬ ಅಂತೂ. ಮತ್ತು ಈ ಸಲ ಮಾರ್ಕೆಟ್ ಅಂತೂ ಫುಲ್ ರಶ್ ಆಗಿತ್ತು. ಅಪ್ಪ ರಶ್ಶಲ್ಲಿ ಹೂವು, ಹಣ್ಣು, ಪೂಜೆ ಸಾಮಾನು ಅನ್ನೋಷ್ಟರಲ್ಲಿ ಅಪ್ಪ ಸಾಕಾಗೋಯ್ತು. ಇನ್ನೊಂದೇನು ಅಂದರೆ ನನಗೆ ಈ ಹಬ್ಬದಲ್ಲಿ ಒಂದು ಗಿಲ್ಟ್ ಫೀಲ್ ಆಗೋದೇನೆಂದರೆ, ಅಯ್ಯೋ ನನಗೂ ಒಂದು ಹೆಣ್ಮಗು ಇದ್ದಿದ್ರೆ ಚೆನ್ನಾಗಿರೋದು, ನಾನು ಅರಿಶಿನ ಕುಂಕುಮಕ್ಕೆ ಹೋಗಿದ್ದಿದ್ರೆ ಅದು ನೋಡ್ಕೊಳ್ಳೋದು, ಆ ಥರದ್ದೊಂದು ಫೀಲ್ ಇರ್ತಿತ್ತು. ಆದರೂ ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಬಂದಾಗ ಒಂದು ಹೆಣ್ಣು ಹುಡುಗಿ ಕೈಲಿ ನಾನು ಅದನ್ನು ಹೇಳ್ಸಿದ್ದೀನಿ. ನೆಕ್ಸ್ಟ್ ವರ್ಷದಷ್ಟೊತ್ತಿಗೆ ಒಂದು ಹುಡುಗಿ ಪಾಪು ಬರಲಿ ಅಂತ ಹೇಳು ಅಂತ ಆ ಹುಡುಗಿ ಹತ್ರ ಹೇಳ್ಸಿದ್ದೆ. ಆಮೇಲೆ ತಿರ್ಗಾ ಇನ್ನು ತಟ್ಟೆ ಸಾಮಾನೆಲ್ಲ ತುಂಬಬೇಕು ಅಂತ ಅಂದ್ಬಿಟ್ಟು ನಾನು ಹಣ್ಣುಗಳನ್ನೆಲ್ಲ ಇನ್ನು ತೆಗೆದಿಟ್ಟೆ. ಇನ್ನು ಒಂದೊಂದೇ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ಲಕ್ಷ್ಮಿಗೆ ಉಡ್ಸಿರೋ ಸೀರೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಆ ಸ್ಯಾರಿ ನಾನು ಬೈ ಮಾಡಿದ್ದೆಲ್ಲಿ ಅಂದರೆ ಮನ್ನಾರ್ಸಲ್ಲಿ. ಸೊ ಮನ್ನಾರ್ಸಲ್ಲಿ ಅದು ಆಫರ್ ಇತ್ತು 2990 2350 ಇದ್ದಿದ್ದು. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು. ಹಾಗಾಗಿ ಅರ್ಶಿಣದ ಕೊಂಬೆ ತಾಳೆ ಇಲ್ವಲ್ಲ, ಹಾಗಾಗಿ ಅರ್ಶಿಣದ ಕೊಂಬೆಲ್ಲ ಕಟ್ಬಿಟ್ಟು ಇನ್ನು ಗೆಜ್ಜೆ ವಸ್ತ್ರನೆಲ್ಲ ನಾನೇ ಹಾಕ್ತೆ. ಏನೋ ಒಂಥರ ಲಕ್ಷ್ಮಿ ನೋಡ್ದಾಗಲೇ ಏನೋ ಒಂಥರ ಒಂದು ಗುಡ್ ಫೀಲ್ ಆಗುತ್ತೆ. ಮತ್ತು ಇನ್ನು ತಟ್ಟೆಗಳೆಲ್ಲ ತುಂಬಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಪ್ಲ್ಯಾನ್ ಮಾಡಿದ್ದೆ. ಸೊ ಲೋಟಸ್ ಥರ ಚಿಕ್ಕ ಚಿಕ್ಕ ಪ್ಲೇಟ್ಗಳೆಲ್ಲ ತೊಗೊಂಬಂದಿದ್ದೆ ರವಿ ಭಂಡಾರದಲ್ಲಿ. ಸೊ ಹಾಗಾಗಿ ಪ್ಲೇಟ್ಗಳಿಗೆಲ್ಲ ನಾನು ಹಣ್ಣುಗಳು ಮತ್ತು ತಿಂಡಿಗಳು, ಈ ಥರದ ಹಣ್ಣು ತಿಂಡಿಗಳು, ಹೂವು, ಬಳೆಗಳು ಎಲ್ಲ ತುಂಬಿದೆ. ನಾನು ಆಫೀಸಿಂದ ಬಂದು ಎಲ್ಲ ತಿಂಡಿನೂ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಹಾಗಾಗಿ ಸಿಟಿಲೇ ತಿಂಡಿಗಳೆಲ್ಲ ತೊಗೊಂಡಿದ್ದೆ. ಅವನ್ನ ತಟ್ಟೆಗಳೆಲ್ಲ ತುಂಬಿಸ್ಕೊಂಡು ಹಾಗೆಯೇ ಮುಂದೆ ಇನ್ನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಮುಂದೆ ಅದನ್ನೆಲ್ಲ ಜೋಡಿಸ್ಕೊಂಡು ನಾನಿನ್ನು ಸ್ವಲ್ಪ ಪ್ರಸಾದ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ರಸಾದಕ್ಕೆ ಸಜ್ಜಿಗೆ ಮಾಡಿಕೊಂಡೆ. ಸೊ ಚಿತ್ರಾನ್ನ ಮತ್ತು ಪುಳಿಯೋಗರೆ ಎಲ್ಲ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳಿದರು. ಮತ್ತು ನಾನು ರೀಲ್ಸಲ್ಲಿ ನೋಡಿದ್ದೆ, ಬಟ್ ಅದನ್ನೆಲ್ಲ ಮಾಡೋಕ್ಕೆ ನನ್ನ ಕೈಲಿ ಆಗಲೇ ಇಲ್ಲ. ನಾನು ಇನ್ನು ಅದಕ್ಕೇ ಪಾಯಸ ಮತ್ತು ಕೋಸಂಬರಿ ಅದನ್ನೇ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟೆ. ಯಾವುದನ್ನು ನಾನು ಟೇಸ್ಟ್ ಮಾಡಿಲ್ಲ, ಅಂದರೆ ನಾನು ಉಪವಾಸನೇ ಇದ್ದೆ ಅವತ್ತು. ಸೊ ಪೂಜೆ ಆಗೋ ಗಂಟನೂ ಉಪವಾಸ ಇದ್ದು ನಾನು ಊಟ ಮಾಡಿದ್ದೆ ಮಧ್ಯಾಹ್ನ. ಸೊ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಯಿತು. ಆಮೇಲೆ ತಿರ್ಗಾ ನಾನು ರೆಡಿ ಆಗಬೇಕು ಅಂತ ಅದು ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಸೊ ಕಿಟ್ಟಿ ನನಗೆ ಭೀಮನಮಾಸೆಗೆ ಅಂತ ಸ್ಯಾರಿ ಕೊಡಿಸಿದ್ರು. ಸೊ ಆ ಸ್ಯಾರಿನೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೋಬೇಕು ಅಂತ ನಾನು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ನಾನು ಅದನ್ನು ಸ್ಯಾರಿ ವೇರ್ ಮಾಡಿದೆ. ಬಟ್ ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದೇನು ಅಂತಂದರೆ ಎಲ್ಲರೂ ನನ್ನನ್ನು ನೀನು ಲಕ್ಷ್ಮಿ ಥರನೇ ರೆಡಿ ಆಗಿಬಿಟ್ಟಿದ್ಯಾ ಅಂತಂದರು. ಮತ್ತು ಅದಲ್ದಲ್ಲೇ ಕೆಲವರು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನಮ್ಮ ಮನೆಗೆ ಬಂದು ಅದೊಂದು ಸ್ವಲ್ಪ ಖುಷಿ ಆಯಿತು. ಏನೋ ಒಂಥರ ತುಂಬ ಚೆನ್ನಾಗಿತ್ತು ಹಬ್ಬ. ಕಾಮಾಕ್ಷಿ ದೀಪಕ್ಕೆ ಡೆಕೋರೇಷನ್ ಮಾಡಬೇಕಾಗಿತ್ತು. ಸೊ ಅದನ್ನು ನಾನು ಒಂದು ವೀಡಿಯೋದಲ್ಲಿ ಸಣ್ಣ ಪುಟ್ಟ ವೀಡಿಯೋಸಲ್ಲಿ ನೋಡಿದ್ದೆ ಹೇಗೆ ಡಿಸೈನ್ ಮಾಡೋದು ಅಂತ. ಸೊ ಅದು ಡಬಲ್ ಸ್ಟಿಕ್ಕರ್ ಬರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡು ನಾನು ಆ ಸ್ಟಿಕ್ಕರ್ ಹಿಂದೆ ಅಂಟಿಸ್ಬಿಟ್ಟು ರೋಸು ಮತ್ತು ಮಲ್ಲಿಗೆ ಹೂವನ್ನ ಹಿಂದ್ಗಡೆ ಅಂಟಿಸ್ಕೊಂಡು ಮನೆ. ಬಟ್ ಅದು ಸೂಪರಾಗಿ ಕಾಣ್ತಾಯಿತ್ತು. ಆಮೇಲೆ ತಿರ್ಗಿ ಬೆಳ್ಳಿ ಗಣಪತಿನ ಅದು ಲೋಟಸ್ದೊಂದು ಇದಿತ್ತು ಕುಂಕುಮದ ಬಟ್ಲು. ಸೊ ಅದರೊಳಗಡೆ ಅಕ್ಕಿ ಹಾಕ್ಬಿಟ್ಟು ಅದನ್ನು ಡೆಕೋರೇಷನ್ ಥರ ಮಾಡಿಕೊಂಡೆ. ಬಟ್ ಚೆನ್ನಾಗಿತ್ತು, ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ನನಗೆ ಈ ವರ್ಷವೇ ಸ್ವಲ್ಪ ಏನೋ ಒಂಥರ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇದ್ದಿತ್ತು. ಇನ್ನು ಸಜ್ಜಿಗೆ ಎಲ್ಲ ಮಾಡ್ಕೊಂಡೆ ಇನ್ನು ಪ್ರಸಾದಕ್ಕೆ. ಇನ್ನು ಫೈನಲಿ ನಾನೆಲ್ಲ ಅದನ್ನು ಕ್ಲಿಯರ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಜೋಡಿಸ್ಕೊಂಡ್ಮೇಲೆ ಈ ಥರ ಕಾಣಿಸ್ತಿದೆ. ನಿಮಗೂ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ಪೂಜೆ ಮಾಡುವಾಗ ಡ್ರೆಸ್ ಬೇಡ ಅಂತ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡೆ. ಸೊ ಸ್ಯಾರಿ ಹಾಕ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಕಿಟ್ಟಿನೂ ಇದು ಮತ್ತು ಇನ್ನು ಅಷ್ಟೊತ್ತರ ಎಲ್ಲ ಹೇಳುವಾಗ ವೀಡಿಯೋ ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡಲಿಲ್ಲ. ಯಾಕೆಂದರೆ ಅಲ್ಲೇ ಟೈಮ್ ಆಗ್ತಾಯಿತ್ತು. 8:45 ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಬೇಕಾಗಿತ್ತು. ಪಾಪು ಮಾತ್ರ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ಟ. ಇನ್ನು ನನ್ನ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತರ ಎಲ್ಲ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿನ್ನು ಅಡುಗೆ ಸ್ಟಾರ್ಟ್ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇನ್ನು ನಮ್ಮ ಬುಜ್ಜಿ ಎಲ್ಲ ಸ್ನಾನ ಮಾಡ್ಕೊಂಡು ಬಂದರು. ಇನ್ನು ಬುಜ್ಜಿ ಮತ್ತು ಪಾಪು ಎಲ್ಲ ಎದ್ಬಿಟ್ಟು ಅವ್ರಿಗೂ ಒಂಥರ ಖುಷಿ ಹಬ್ಬ ಮನೇಲಿ ಅಂತ. ಸೊ ನಾನು ಈ ಥರ ಸಿಂಪಲಾಗಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಚೆನ್ನಾಗಿ ಕಾಣಿಸೋದಕ್ಕೆ ಅರ್ಥ ನನ್ನ ಕೈಯಲ್ಲಿರೋ ಬಳೆನೇ. ಯಾಕೆಂದರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಪಾಪುನ ಸ್ನಾನ ಮಾಡ್ಕೊಂಬಂದು ಕೈ ಮುಕ್ಕೋತಾ ಇದ್ದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಳೋ ಮೈ ಚಾನಲ್. ಇನ್ನು ಅಷ್ಟೊತ್ತಿಗೆ ನಮ್ಮ ಅಕ್ಕ ಬೇರೆ ಬಂದು ಇನ್ನು ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ಇಬ್ಬರು ಸ್ಯಾರಿನ ಪಿನ್ ಮಾಡ್ಕೊತಾ ಇದ್ವಿ. ಇನ್ನು ಅಡುಗೆ ಎಲ್ಲ ಆಯಿತು. ಇನ್ನು ನಾನು ಪಾಯಸ ಮತ್ತು ವಡೆ, ಕೋಸಂಬರಿ, ಅನ್ನ, ಸಾಂಬಾರೆಲ್ಲ ಅವಳು ಬರೋ ಅಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಅಡುಗೆ ಎಲ್ಲ ನಾನೇ ಕಂಪ್ಲೀಟ್ ಮಾಡಿದ್ದೆ. ನಾನು ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ 3 ಗಂಟೆನೇ ಆಗೋಗಿತ್ತು. ಸೊ ಊಟ ಮಾಡೋಣ ಎಲ್ಲರೂ ಒಟ್ಟಿಗೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಕುತ್ಕೊಂಡೆ, ಏಕೆಂದರೆ ನಾನು ಉಪವಾಸ ಇದ್ದೆ. ಹಾಗಾಗಿ 3 ಗಂಟೆಗೆ ಊಟ ಮಾಡೋಣ ಅಂದ್ಬಿಟ್ಟು ಪಾಪನೇ ತೊಗೊಂಬಂದು ಬಡಿಸ್ತಾ ಇದ್ದ. ಸೊ ನನಗೆ ಅದನ್ನು ಖುಷಿಯಾಯಿತು, ಬಾಳೆಹಣ್ಣು ತಿಕ್ತಾ ಇರೋದು. ಬಟ್ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದು ಸ್ವಲ್ಪ ಏನು ಹಸು ಅಂತ ಅನ್ನಿಸ್ತಾ ಇರಲಿಲ್ಲ, ಕೆಲಸ ಮಾಡಿಕೊಂಡೇ ಇದ್ದಿದ್ದು. ಆಮೇಲೆ ತಿರ್ಗಾ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ನನಗೆ ತಲೆ ಎಲ್ಲ ಬಾಚ್ಕೊಡ್ಲು, ಇನ್ನು ಸ್ಯಾರಿ ಎಲ್ಲ ಹಾಕ್ಕೊಂಡ್ವಿ. ಇನ್ನು ಸ್ವಲ್ಪ ವೀಡಿಯೋಸ್, ಫೋಟೋಸ್ ತಗೊಳ್ಳೋಣ, ಪಾರ್ಕಿಗೆ ಹೋಗೋಣ ಅಂತ. ಪುಜ್ಜಿ ಪಂಚೆ ಹಾಕ್ಕೊಂಡು ಬೇರೆ ಕಷ್ಟಪಡ್ತಾಯಿದ್ದ. ಇನ್ನು ನಾನು ವೀಡಿಯೋ ಮಾಡಿದ್ದು ನೋಡಿ ಮುಚ್ಕೊಂಡಿದ್ದ. ಫೈನಲಿ ನಾನು ಈ ಥರ ರೆಡಿಯಾಗಿದೆ. ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಾನು ಈ ಥರನೇ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲದನ್ನು ಪರ್ಚೇಸು ಮಾಡಿದೆ, ಏನೇನು ಹಾಕ್ಕೋಬೇಕು ಅಂತ. ಇನ್ನು ಪಾರ್ಕಿಗೆ ಹೋಗ್ಬಿಟ್ಟು ಬಂದು ಇನ್ನು ಸಂಜೆ 6 ಗಂಟೆನೇ ಆಗೋಯಿತು. ಇನ್ನು ರಿಟರ್ನ್ ಗಿಫ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಪ್ಲೇಟು ಮತ್ತು ಎಲ್ಲ ತೊಗೊಂಬಂದಿದ್ದೆ. ಸೊ ರಿಟರ್ನ್ ಗಿಫ್ಟ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಕರೆಯೋಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಸ್ವಾತಿನ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದು ಎಲ್ಲರ ಮನೆಗೂ ಹೋದೆ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಸೊ ಅಲ್ಲಿಂದ ಬಂದು ಮುಗಿಸ್ಕೊಂಡೆ. ಅಷ್ಟೊತ್ತಿಗೆಲ್ಲ 9:30 10 ಗಂಟೆನೇ ಆಗೋಯಿತು. ಇನ್ನು ಅಣ್ಣವ್ರು ಸಿಕ್ಕಿದ್ರು. ಇನ್ನು ಅಣ್ಣವರು ಪಾನಿಪುರಿ ಕುಡಿಸಿದ್ರು. ಸೊ ಪಾನಿಪುರಿ ತಿಂದ್ಕೊಂಡು ನಾನು ಮನೆಗೆ ಬಂದೆ. ಕೆಲವೊಂದು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ.